ಹಸಿವಿನಿಂದ ಸತ್ತ ಮಗುವಿನ ಫೋಟೋವನ್ನು ಫ್ರಂಟ್ ಪೇಜಲ್ಲಿ ಹಾಕಿದ್ರೆ ಬಹಳಷ್ಟು ಮಂದಿ ಓದುಗರೆ ಕೇಳ್ತಾರೆ, ಬೆಳಿಗ್ಗೆ ಎದ್ದು ಈ ಸಾವಿನ ಸುದ್ದಿ ನೋಡ್ಬೇಕಲ್ರಿ, ಯಾಕ್ರಿ ಮೊದಲ ಪೇಜಲ್ಲಿ ಹಾಕ್ತೀರಿ ಅಂತ. ಪತ್ರಿಕೆಗಳಿಗೆ ನ್ಯೂಸ್ ಬೇಡ, ಅಡ್ವರ್ಟೈಸ್ಮೆಂಟ್ ಬೇಕು, ರೀಡರ್ಸ್ ಬೇಡ, ಕನ್ಸ್ಯೂಮರ್ ಬೇಕು. ಇದು ಬದಲಾಗಿರುವ ಮಾಧ್ಯಮ. ಇಲ್ಲಿ ಅವಕಾಶ ವಂಚಿತರಿಗೆ ಸ್ಥಾನ ಇಲ್ಲಿದೆ. ಅದಾನಿ ಅಂಬಾನಿಗೆ ಅವರು 10 ಲಕ್ಷ ಕೋಟಿ ಸಂಪತ್ತಿಟ್ಕೊಂಡು ಅವ್ರು ಯಾಕೆ ಮಾಧ್ಯಮವನ್ನು ಪ್ರವೇಶ ಮಾಡ್ತಾ ಇದ್ದಾರೆ ಅಂದ್ರೆ, ಅವಕಾಶ ವಂಚಿತರು ಎಂಬ ಪದವನ್ನು ನೀವು ಹೇಗೆ ನೋಡ್ತೀರಿ? ಮೀಡಿಯಾದಲ್ಲಿ ಅವಕಾಶ ವಂಚಿತರು ಎಂಬ ವರ್ಗ ಇದೆಯಾ? ಅವರನ್ನು ವಂಚಿಸ್ತಾ ಇರೋರು ಯಾರು ಅಂತ? ಅವಕಾಶ ವಂಚಿತರ ತಲ್ಲಣಗಳು ಪತ್ರಿಕೋದ್ಯಮ ಎನ್ನುವ ವಿಷಯವನ್ನು ಇಟ್ಕೊಂಡು ಚರ್ಚೆ ಮಾಡ್ತಾ ಇದ್ದೀರಿ. ನಾನು ಸುಮ್ಮನೆ ಅವಕಾಶ ವಂಚಿತರು ಯಾರು ಎನ್ನುವುದನ್ನು ಹುಡುಕಾಡ್ತಾ ಇದ್ದೆ. ಇತ್ತೀಚೆಗೆ ಭಾಳ ದೊಡ್ಡದಾಗಿ ಕೇಳಿ ಬರ್ತಾರೆ ಹೆಸರು ಅದಾನಿ ಮತ್ತು ಅಂಬಾನಿದ್ದು. ಅದಾನಿದ್ದು ವಾರ್ಷಿಕ ಸಂಪತ್ತು 9 ಲಕ್ಷ ಕೋಟಿ, ಅಂಬಾನಿದ್ದು 11 ಲಕ್ಷ ಕೋಟಿ ಏನೋ ಇದೆ. ಇದು ಹೇಳಿದರೆ ನಿಮಗೆ ಇನ್ನೂ ಸರಿಯಾಗಿ ಅರ್ಥ ಆಗಬೇಕಾದ್ರೆ ಕರ್ನಾಟಕದ ಬಜೆಟ್ 4.25 ಲಕ್ಷ ಕೋಟಿ, ಕೇಂದ್ರ ಸರ್ಕಾರದ ಬಜೆಟ್ 50 ಲಕ್ಷ ಕೋಟಿ. ಅಂದರೆ ಅದಾನಿ ಅಂಬಾನಿಯವರ ಒಟ್ಟು ಸಂಪತ್ತೇ 20 ಲಕ್ಷ ಕೋಟಿ ಆಗುತ್ತೆ. ಅಂದರೆ ಕರ್ನಾಟಕದಂಥ 2 ರಾಜ್ಯಗಳನ್ನು ಅವರ ಸ್ವಂತ ಹಣದಿಂದ ಅವರು ನಾಳೆ ಆಳಬಲ್ಲರು ಎನ್ನುವುದು ಅನ್ನಿಸುತ್ತೆ. ಇದೇ ಸಂದರ್ಭದಲ್ಲಿ ನಮ್ಮ ಜನರ ವಾರ್ಷಿಕ GDP ಅಂತ ನಾವು ಏನು ಹೇಳ್ತೇವೆ, ಸರಾಸರಿ ವಾರ್ಷಿಕ ಉತ್ಪನ್ನ ಆದಾಯ 2 ಲಕ್ಷ ವರ್ಷಕ್ಕೆ, ತಿಂಗಳಿಗೆ ಒಂದು 17,000. ರೈತನ ಒಬ್ಬನ ತಿಂಗಳ ಆದಾಯ 10,000. ನೀವು ಈ ದೇಶದ 1% ಜನರಲ್ಲಿ 3ರಿಂದ 6% ಸಂಪತ್ತಿದೆ, ಒಟ್ಟು ಸಂಪತ್ತಿಂದು 10% ಜನರಲ್ಲಿ 60% ಇದೆ. ಇನ್ನು 5%ಗೆ ಹೋದರೆ ಇನ್ನೊಂದು 40% ಇರುತ್ತೆ. ಅಂದರೆ ಅವಕಾಶ ವಂಚಿತರು ಯಾರಂದರೆ ದಿನನಿತ್ಯದ ಹೊಟ್ಟೆ ಬಟ್ಟೆ ಮತ್ತೊಂದು ಘನತೆಯಿಂದ ಬದುಕಲಿಕ್ಕೆ ಆಗದೆ ಇರುವಂಥ 99% ಮಂದಿ ನಮ್ಮ ಭಾರತದಲ್ಲಿದ್ದಾರೆ. ಆದರೆ ಅವರು ಭಾಳ ದೊಡ್ಡ ಸುದ್ದಿ ಆಗೋದಿಲ್ಲ. ನನಗೆ ಭಾಳ ಹಿಂದೆ ಸುಪ್ರೀಂ ಕೋರ್ಟ್ನಲ್ಲಿ ಮುಖ್ಯ ನ್ಯಾಯಮೂರ್ತಿಯಾಗಿದ್ದ ಮಾರ್ಕಂಡೆ ಕಡ್ಜು ಒಮ್ಮೆ ಹೇಳ್ತಾರೆ, ಐಶ್ವರ್ಯ ರೈಗೆ ಮಗನೋ ಮಗಳ ಹುಟ್ಟಿದ್ರೆ ನೀವು ಫ್ರಂಟ್ ಪೇಜಲ್ಲಿ ಹಾಕ್ತೀರಿ, ಯಾವುದೋ ಒಂದು ಊರಲ್ಲಿ ಒಂದು ಮಗು ಹಸಿವಿನಿಂದ ಸತ್ತರೆ ಯು ವಿಲ್ ಬರಿ ದಟ್ ನ್ಯೂಸ್ ಇನ್ಸೈಡ್ ದಿ ನ್ಯೂಸ್ ಪೇಪರ್ ಅಂತ. ನಾನಾಗೊಂದು ಕಾಲಮ್ ಬರೆದಿದ್ದೆ, ಮಾರ್ಕಂಡೆ ಕಡ್ಜು ಈಸ್ ಎ ಸ್ಟುಪಿಡ್ ಅಂತ. ಅವರೊಬ್ಬ ಮೂರ್ಖ, ಅವರಿಗೆ ಅರ್ಥ ಆಗಿಲ್ಲ ಇಂಡಿಯಾದ ಮೀಡಿಯಾ ಯಾಕೆ ಅರ್ಥ ಆಗಿಲ್ಲ ಅಂತ. ಐಶ್ವರ್ಯ ರೈನ ಮಗನ ಇಲ್ಲದಿದ್ದರೆ ಅವರ ಮನೆಯಲ್ಲಿರುವ ಮಾವನ ಜೊತೆ ಜಗಳ ಮಾಡಿದ ಸುದ್ದಿ ಫ್ರಂಟ್ ಪೇಜಿಗೆ ಯಾಕೆ ಹೋಗ್ತದೆ ಅಂದರೆ ಐಶ್ವರ್ಯ ರೈ ಮೇಲಿನ ಪ್ರೀತಿಯಿಂದಲ್ಲ. ಐಶ್ವರ್ಯ ರೈ ಒಂದು 10-20 ಪ್ರಾಡಕ್ಟ್ಗಳಿಗೆ ಅವಳು ಬ್ರ್ಯಾಂಡ್ ಅಂಬಾಸಿಡರ್. ಸೊ ಅವಳ ಫೋಟೋ ನೋಡಿದ ಕೂಡಲೇ ಅವಳು ಸೇಲ್ ಮಾಡುವ ಆ ಪ್ರಾಡಕ್ಟ್ಗಳು ನೆನಪಾಗಬೇಕು ಕಸ್ಟಮರ್ಸಿಗೆ, ನಿಮ್ಮ ಐಬಾಲ್ ಹೋಗಬೇಕು. ಸಲ್ಮಾನ್ ಖಾನ್ ಕೃಷ್ಣ ಮೃಗಗಳನ್ನು ಹೊಡೆದಾಗ ಅಷ್ಟು ದೊಡ್ಡ ಯಾಕೆ ಸುದ್ದಿ ಆಗಿದೆ ಅಂದರೆ ಕೃಷ್ಣ ಮೃಗದ ಮೇಲಿನ ಪ್ರೀತಿಯಿಂದಲ್ಲ, ಸಲ್ಮಾನ್ ಖಾನ್ ಅಲ್ಲಿ ಇದ್ದಾನೆ ಅಂತ. ಅದರಿಂದ ನೀವು ಒಂದು ಹಸಿವಿನಿಂದ ಸತ್ತ ಮಗುವಿನ ಫೋಟೋವನ್ನು ಫ್ರಂಟ್ ಪೇಜಲ್ಲಿ ಹಾಕಿದರೆ ಭಾಳಷ್ಟು ಮಂದಿ ಓದುಗರೆ ಕೇಳ್ತಾರೆ, ಬೆಳಿಗ್ಗೆ ಎದ್ದು ಈ ಸಾವಿನ ಸುದ್ದಿ ನೋಡ್ಬೇಕಲ್ರಿ, ಯಾಕ್ರಿ ಮೊದಲ ಪೇಜಲ್ಲಿ ಹಾಕ್ತೀರಿ ಅಂತ. ಇದು ನಮ್ಮ ಮಾಧ್ಯಮದ್ದು ಮತ್ತು ಓದುಗರದ್ದು ಸ್ಥಿತಿ. ಅದರಿಂದ ಬಹುಶಃ ಅವಕಾಶ ವಂಚಿತರಿಂದ ಮಾಧ್ಯಮ ದೂರವಾಗಿ ಭಾಳ ದಿನಗಳಾಗ್ಬಿಡ್ತು. ನಾವು ಇನ್ನೂ ಆ ರಿಯಾಲಿಟಿಯನ್ನು ಒಪ್ಕೊಳ್ತಾ ಇಲ್ಲ ಅಂತ. ನೀವು ಭಾಳ ಶಾರ್ಟಾಗಿ ನಾನು ಹಿಸ್ಟ್ರಿ ಹೇಳ್ತೇನೆ. ಈ ದೇಶದಲ್ಲಿ ಮಾಧ್ಯಮ ಒಂದು ಕಾಲದಲ್ಲಿ ಸ್ವಾತಂತ್ರ್ಯ ಹೋರಾಟದ ಸಾಧನ ಆಗಿತ್ತು. ನಮ್ಮ ಭಾಳಷ್ಟು ಸ್ವಾತಂತ್ರ್ಯ ಹೋರಾಟಗಾರರು ಪತ್ರಕರ್ತರು. ಗಾಂಧೀಜಿ, ಅಂಬೇಡ್ಕರ್, ರಾಜಾ ರಾಮಮೋಹನ್ ರಾಯ್, ತಿಲಕ್ ಎಲ್ಲರೂ ಪತ್ರಕರ್ತರೆ. ಭಗತ್ ಸಿಂಗ್ 4 ಭಾಷೆಗಳಲ್ಲಿ ಪತ್ರಿಕೆ ಬರೀತಾ ಇದ್ರು. 23 ವರ್ಷದಲ್ಲಿ ಗಲ್ಲಿಗೆ ಇರ್ತಾರೆ, 4 ಭಾಷೆಯಲ್ಲಿ, ಪಂಜಾಬ್, ಉರ್ದು, ಇಂಗ್ಲೀಷ್, ಹಿಂದಿ. ಅವ್ರು ಜೈಲಲ್ಲಿರುವಾಗ ಪರ್ಷಿಯನ್ ಲ್ಯಾಂಗ್ವೇಜ್ ಕಲಿತು ಬರೀತಾ ಇರ್ತಾರೆ. ಸೊ ಆ ಕಾಲ
ಅದೊಂದು ಪತ್ರಿಕೋದ್ಯಮ. ನಾನು ಅದನ್ನು ಭಾಳ ಫಾಸ್ಟ್ ಫಾರ್ವರ್ಡ್ ಮಾಡಿ ಹೇಳ್ತೇನೆ. ಈ ಮಾಧ್ಯಮ ಯಾಕೆ ಬದಲಾಯಿತಂದರೆ 1990ರಲ್ಲಿ ಹೊಸ ಆರ್ಥಿಕ ನೀತಿ ಏನು ಬಂತು, LPG ಅಂತ ಹೇಳ್ತೇವೆ ನಾವು, ಜಾಗತೀಕರಣ, ಖಾಸಗೀಕರಣ ಇದೆಲ್ಲ ನಡೆದ ನಂತರ ಒಂದು ದೊಡ್ಡ ಬದಲಾವಣೆ ಆಯಿತು. ನೀವು ನಿಮಗೆ ಗೊತ್ತಿರುವ ಹಾಗೆ ನಾವೆಲ್ಲ ಕಣ್ಣು ನೋಡ್ತಾ ಇದ್ದಾಗೆ ಸುದ್ದಿಯ ಮನೆಗಳೆಲ್ಲ ಬದಲಾಗ್ಬಿಡ್ತು, ಅದರ ಬಣ್ಣ, ವಿನ್ಯಾಸ, ರೂಪ ಎಲ್ಲ ಬದಲಾಗ್ಬಿಡ್ತು. ಅದೇ ಸಮಯಕ್ಕೆ 91ರಲ್ಲಿ ಹೊಸ ಆರ್ಥಿಕ ನೀತಿ ಬಂತು. 92ಕ್ಕೆ ಏನಾಯ್ತು ಅಂತ ಗೊತ್ತಿದೆ, ಬಾಬ್ರಿ ಮಸೀದಿ ಧ್ವಂಸ ಆಯಿತು. ಸೊ ಈ ಕ್ರೋನಿ ಕ್ಯಾಪಿಟಲಿಸಮ್ ಮತ್ತು ಕೋಮುವಾದ ಒಂದೇ ಕಾಲಕ್ಕೆ ನಮ್ಮ ಮೇಲೆ ಅಪ್ಪಳಿಸಿಬಿಡ್ತು. ಆ ಹೊಡೆತದಿಂದ ಈ 35 ವರ್ಷಗಳಿಂದ ನಾವು ಚೇತರಿಸಿಕೊಂಡಿಲ್ಲ. ಇವತ್ತು ಮಾಧ್ಯಮ ಯಾಕೆ ಬದಲಾಗಿದೆ ಅಂದರೆ ಇದನ್ನು ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ನಾವೆಲ್ಲ 83ನಲ್ಲಿ ಪ್ರವೇಶ ಮಾಡಿದರು. 80ರ ಯುಗ ಇದೆ ಅಲ್ಲ, ಅದು ಚಳವಳಿಗಳ ಯುಗ. ಅದು ರೈತ ಚಳವಳಿ, ಭಾಷಾ ಚಳವಳಿ, ದಲಿತ ಚಳವಳಿಗಳ ಯುಗ ಅದು. ಆ ಚಳವಳಿಗಳಿಂದ ರೈತರ ಕಷ್ಟಗಳನ್ನು ಅದು ಕಿವಿಯಾಗಿತ್ತು, ಅದು ದಲಿತರ ಕಷ್ಟಗಳಿಗೆ ಕಿವಿಯಾಗಿತ್ತು. ಅದರಿಂದ ಆ ಕಾಲದಲ್ಲಿ ಅವಕಾಶ ವಂಚಿತರಿಗೆ ಮಾಧ್ಯಮದಲ್ಲಿ ಒಂದು ಸ್ಥಾನ ಇತ್ತು. ಲಂಕೇಶ್ ಪತ್ರಿಕೆ ಇನ್ನೂ ಕ್ರಿಯಾಶೀಲವಾಗಿತ್ತು, ಮುಂಗಾರು ಪತ್ರಿಕೆ ಇತ್ತು. ನಾವು ಕನ್ನಡದಲ್ಲೇ ಹೇಳುತ್ತಿದ್ದರೆ ರಾಷ್ಟ್ರ ಮಟ್ಟದಲ್ಲಿ ಕೂಡ ಇಂಡಿಯನ್ ಎಕ್ಸ್ಪ್ರೆಸ್ ಭಾಳ ದೊಡ್ಡ ತುರ್ತು ಪರಿಸ್ಥಿತಿಯ ವಿರುದ್ಧ ಹೋರಾಟ ಮಾಡಿದ ಒಂದು ದೊಡ್ಡ ಇತಿಹಾಸ ಇದೆ, ಅದಕ್ಕೆ ಎಲ್ಲವೂ ಇತ್ತು. ಆದರೆ ನೀವು 90ರ ನಂತರದ ದಿನಗಳನ್ನು ನೋಡಿದರೆ ಇವತ್ತು ಮಾಧ್ಯಮ ಉದ್ಯಮ ಆಗಿ ಪರಿವರ್ತನೆ ಆಯಿತು. ನನ್ನ ಮಟ್ಟಿಗೆ ನಾನು ಮಾಧ್ಯಮ ಉದ್ಯಮ ಆದರೂ ಪರವಾಗಿಲ್ಲ, ಅದು ಒಂದು ಉದ್ಯಮ, ಲಾಭ ತಗೊಳ್ಳುವ, ಬಂಡವಾಳ ಹಾಕುವ ಒಂದು ಉದ್ಯಮ ಆಗಿದ್ರಲ್ಲಿ ಅದರಿಂದ ದೊಡ್ಡ ಹಾನಿ ಏನಿಲ್ಲ, ಅದು ಆಗಬೇಕದು. ಆದರೆ ಇವತ್ತಿನ ಮಾಧ್ಯಮ ಏನಾಗಿದೆ ಅಂದರೆ ಅದಕ್ಕೆ ದುಡ್ಡು ಹಾಕೋನಿಗೆ ಆ ಪತ್ರಿಕೆಯಿಂದ, ಚಾನಲಿಂದ, ಮಾಧ್ಯಮದಿಂದ ದುಡ್ಡು ಮಾಡೋ ಉದ್ದೇಶ ಇಲ್ಲ ಅವನಿಗೆ ಬೇರೆ ಏನೋ ಉದ್ದೇಶ ಇತ್ತು. ಅದಾನಿ ಅಂಬಾನಿಗೆ ಅವರು 10 ಲಕ್ಷ ಕೋಟಿ ಸಂಪತ್ತಿಟ್ಕೊಂಡು ಅವರು ಯಾಕೆ ಮಾಧ್ಯಮವನ್ನು ಪ್ರವೇಶ ಮಾಡ್ತಾ ಇದ್ದಾರೆ ಅಂದರೆ ಅವರ ಈ ಕಪ್ಪು ಜಗತ್ತು ಇದೆಯಲ್ಲ, ಅದಕ್ಕೆ ರಕ್ಷಣಾ ಕೋಟೆಯಾಗಿ ಮಾಧ್ಯಮವನ್ನು ಬಳಸ್ತಾ ಇದ್ದಾರೆ. ನೀವು ಅವರು ಇವತ್ತು ಪತ್ರಿಕೆಯನ್ನು ಫ್ರೀಯಾಗಿ ಹಂಚಲಿಕ್ಕೆ ತಯಾರಿದ್ದಾರೆ, ಚಾನಲ್ಗಳನ್ನು ಫ್ರೀ. ಅವರಿಗೆ 10 ಲಕ್ಷ 12 ಲಕ್ಷ ಕೋಟಿ ಆದ ಸಂಪತ್ತಿದ್ದವರಿಗೆ ಒಂದು 10,000 ಕೋಟಿ 20,000 ಕೋಟಿ ಒಂದು ಚಾನಲ್ಗೆ ಎಸೆಯುವುದಿದೆಯಲ್ಲ, ಅದು ನೆಲಗಡಲೆ ಬೀಜ, ಅದು ಏನೂ ಅಲ್ಲ. ಅದರಿಂದ ಇವತ್ತು ಮಾಧ್ಯಮ ಏನಾಗಿದೆ ಅಂದರೆ ನೀವು ಓದದಿದ್ದರೂ ನೋಡದಿದ್ದರೂ ಚಾನಲ್ಗಳು ಓಡುತ್ತೆ, ಪತ್ರಿಕೆಗಳು ಓಡುತ್ತೆ. ಅದರಲ್ಲಿ ಎಲ್ಲಿದೆ ಜಾಗ ಅವರಿಗೆ? ಅದರಿಂದ ಇವತ್ತು ನಿಮಗೆ ಬಹುಶಃ ನೀವು ಮಾಧ್ಯಮ ಕ್ಷೇತ್ರದಲ್ಲಿದ್ದೀರಿ, ಚಾನಲ್ಗಳ ಇಲ್ಲದ್ರೆ ಮಾಧ್ಯಮದ ಇಕಾನಮಿ ನೋಡಿ. ಇವತ್ತು ಪ್ರಜಾವಾಣಿ ಅಂತ ಪತ್ರಿಕೆಯ ಉತ್ಪಾದನಾ ವೆಚ್ಚ ಒಂದು 20-25 ರೂಪಾಯಿ ಇರ್ಬೋದು. 7 ರೂಪಾಯಿಗೆ ಏನೋ ಕೊಡ್ತಾರೆ. ಉಳಿದ ದುಡ್ಡು ಎಲ್ಲಿಂದ ಬರುತ್ತೆ? ಜಾಹೀರಾತುದಾರರಿಂದ ಬರುತ್ತೆ. ಜಾಹೀರಾತು ಕೊಡುವರು ಯಾರು? ಸರ್ಕಾರ ಮತ್ತು ಕಾರ್ಪೊರೇಟ್ ಕಂಪನಿಗಳು. ಅವರು ಯಾರಿಗೆ ಋಣಿಗಳಾಗಿರ್ತಾರೆ? ಓದುಗರಿಗೆ ಋಣಿಗಳಾಗಿರುವುದಿಲ್ಲ. ಅವಕಾಶ ವಂಚಿತರು 7 ರೂಪಾಯಿ ಕೊಟ್ಟ ಪತ್ರಿಕೆ ತಗೊಂಡ್ರೆ ಅವರಿಗೆ ಅದರಿಂದ ಏನು ಬರುವುದಿಲ್ಲ. ಸೊ ಅವರು ಯಾರು? ಇವತ್ತು ಪತ್ರಿಕೆಗಳಿಗೆ ನ್ಯೂಸ್ ಬೇಡ, ಅಡ್ವರ್ಟೈಸ್ಮೆಂಟ್ ಬೇಕು. ರೀಡರ್ಸ್ ಬೇಡ, ಕನ್ಸ್ಯೂಮರ್ ಬೇಕು. ಇದು ಬದಲಾಗಿರುವ ಮಾಧ್ಯಮ. ಇಲ್ಲಿ ಅವಕಾಶ ವಂಚಿತರಿಗೆ ಸ್ಥಾನ ಎಲ್ಲಿದೆ ಇಲ್ಲಿ ಇವತ್ತು?